ಚೆನ್ನಾಗಿದೆ ಓಡುತ್ತೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ. ಡಿ ಜೆ ಆನಂದ್ ಅವರ ಆಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸಿನಿಮಾ ಸರ್. ಒಂದೇ ಟೇಕಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಯಾರೂ ಈ ಥರ ಮಾಡಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಬೇರೆ ಲೆವೆಲ್. ಇನ್ನೊಂದ್ಸಲಿ ಬಂದು ನೋಡ್ಬೇಕು ಆ ಥರ ಐತೆ. ಕಾಮಿಡಿ ಚೆನ್ನಾಗಿತ್ತು. ಸಿಂಗಲ್ ಟೇಕ್ ಚೆನ್ನಾಗಿತ್ತು. ನೈಸ್ ಮೂವಿ ಸರ್. ಸೋಲ್ಜರ್ಸ್ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಬೇಕು. ನೈಸ್ ಮೂವಿ. ಸೂಪರ್ ಆಗಿದೆ ಬ್ರೋ. ಚೆನ್ನಾಗಿದೆ ಬ್ರೋ. ಒನ್ ಟೇಕ್ ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ. ಒನ್ ಟೇಕ್ ಮೂವಿ ನೋಡ್ಬೋದು. ಸೂಪರ್ ಮೂವಿ ಚೆನ್ನಾಗಿದೆ ಬ್ರೋ. ಏನು ಇಷ್ಟ ಆಯಿತು ಅಂತ? ಪರವಾಗಿಲ್ಲ ಚೆನ್ನಾಗಿದೆ. ಒಂಥರ ಇನ್ನು ಲಾಸ್ಟಲ್ಲಿ ಜೈನ್ ಅಂತಾರೆ ಗೊತ್ತಾ, ಆ ಥರ ಹಾರ್ಟ್ ಟಚ್ ಆಯಿತು. ತುಂಬ ಚೆನ್ನಾಗಿದೆ. ಒಂದೇ ಟೇಕಲ್ಲಿ ಮಾಡಿದ್ದಾರೆ. ಏನು ಇಷ್ಟ ಆಯಿತು ನಿಮಗೆ? ಫಿಲಮೇ ಚೆನ್ನಾಗಿದೆ. ಏನು ಇದು ಇಷ್ಟ ಅದು ಇಷ್ಟ ಅಂತ ಏನಿಲ್ಲ, ಚೆನ್ನಾಗಿದೆ. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಡಿ ಜೆ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸರ್ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕಾಗಿವನಂತೆ. ಸರ್ ಚೆನ್ನಾಗೈತೆ ಸರ್. ಏನು ಇಷ್ಟ ಆಯ್ತು ನಿಮಗೆ? ಸರ್ ಕನ್ನಡ ಇಂಡಸ್ಟ್ರಿಲಿ ಸಿಂಗಲ್ ಟೇಕಪ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸಬ್ರು ಹೊಸ ಪರಿಚಯ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ನೋಡ್ಬೋದು. ಸೂಪರ್ ಆಗಿದೆ ಸರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಭಾರಿ ಇಷ್ಟವಾಗಿದೆ ಮೂವಿ. ಸೂಪರ್ ಚೆನ್ನಾಗಿದೆ. ಯಾರು ಮಾಡೋಕ್ಕಾಗಲ್ಲ ಬ್ರೋ. ಡಿ ಜೆ ಫ್ಯಾನ್ ಇವತ್ತಿನ. ಡಿ ಜೆ ಕನ್ನಡಿಗ ಡಿ ಜೆ ಫ್ಯಾನ್. ಥ್ಯಾಂಕ್ ಯು. ಆನಂದ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಆನಂದ್ ಏನು ಇಷ್ಟ ಆಯಿತು? ಆನಂದ್ ಆ್ಯಕ್ಟಿಂಗ್ ಚೆನ್ನಾಗಾಯ್ತು. ನಿಮಗೆ ತುಂಬ ಚೆನ್ನಾಗಿತ್ತಪ್ಪ. ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ನಿಮಗೆ? ದುಡ್ಡಿನ ಮುಂದೆ ಯಾರು ಹೋಗಬಾರ್ದು. ದೇಶ ಸೈನಿಕರಿಗೆ ಗೌರವ ಕೊಡಬೇಕು ಒಂದು ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಎಲ್ಲ ಯುವಕರು ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ ಸರ್. ಡೈರೆಕ್ಟ್ರ್ ನಮ್ಮ ಕೆಂಗಿರೋರನ್ನ ಡೈಲಿ ಮೀಟ್ ಮಾಡ್ತಾ ಇರ್ತೀವಿ ಅವ್ರನ್ನ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. 2.5 ಗಂಟೆ ಮೂವಿ ಮಾಡೋದು ತುಂಬ ಕಷ್ಟ ಇದೆ. ಯಾರು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಾನು ಡ್ಯೂಟಿ ಬಿಟ್ಬಿಟ್ಟು ಬಂದು ಮೂವಿ ನೋಡ್ತಾ ಇದ್ದೀನಿ. ಬಂದಿದ್ಕೊಂಡು ಸಾರ್ಥಕ ಸರ್. ಮೂವಿ ಚೆನ್ನಾಗಿದೆ. ಇನ್ನೂ ಅವರು ಬೆಳೆಯೋದಕ್ಕೆ ದೇವರು ಒಳ್ಳೆ ಆಯಸ್ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೋತೀವಿ ಸರ್. ಅಷ್ಟೇ. ಫಿಲಮ್ ಚೆನ್ನಾಗಿದೆ. ಅಜ್ಜಂಪುರದಿಂದ ಬಂದೀನಿ. ನಮ್ಮೂರಿನ ಹೆಣ್ಮಗಳು ಪಾತ್ರ ಮಾಡಿದ್ದಾಳೆ. ತುಂಬ ಹೆಮ್ಮೆ ಆಗ್ತಾಯಿದೆ ಸರ್. ಏನೇನು ಇಷ್ಟ ಆಯಿತು ಸರ್ ದೇಶದ ಬಗ್ಗೆ ಮಾಡಿದಾರೆ ಅಂದಮೇಲೆ ಸಿನಿಮಾ ಅನ್ನೋದು ಎಷ್ಟು ಇಷ್ಟ ಇದೆ ಅಂದರೆ ಹೇಳ್ಬಾರ್ದು. ಆ ಥರ ಖುಷಿ ಆಗ್ತಾಯಿದೆ. ಹಾಂ ಸರ್. ಥ್ಯಾಂಕ್ ಯು. ಸರ್ ಮೂವಿ ತುಂಬ ಚೆನ್ನಾಗಿದೆ. ಸಿಂಗಲ್ ಟೇಕಲ್ಲಿ ಮಾಡಿರೋ ಮೂವಿ ಆ್ಯಕ್ಚುಲಿ. ಸೊ ಒನ್ ಟೇಕಲ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರು ಡೈರೆಕ್ಟರ್ ಎಲ್ಲ. ಚೆನ್ನಾಗಿದೆ ಮೂವಿ. ಓವರಾಲ್ ತುಂಬ ಚೆನ್ನಾಗಿದೆ. ನೋಡ್ಬೋದು ಸರ್. ಏನು ಇಷ್ಟ ಆಯಿತು? ಸೊ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು. ಸಿಂಗಲ್ ಟೇಕ್ ಮಾಡಿರೋದು ಮೂವಿ ಅಲ್ವಾ. ಸೊ 2.5 ಗಂಟೆ 3 ಗಂಟೆಲಿ ಮೂವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಚೆನ್ನಾಗಿದೆ. ನೋಡ್ಬೋದು. ನೋಡದೇ ಇರೋಂಥದ್ದೇನಿಲ್ಲ. ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ನನಗೆ ಲಾಸ್ಟಲ್ಲಿ ಅವನು ಕಷ್ಟ ಬಿದ್ದು ಸೋಲ್ಜರ್ಸ್ನೆಲ್ಲ ಒಂದು ಸಲ್ಯೂಟ್ ಹೊಡೆದು ಒಂದು ಇದು ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ಆಯಿತು. ಎಂಡಿಂಗ್ ತುಂಬ ಚೆನ್ನಾಗಿದೆ ಫಿಲಿಮ್. ಅಷ್ಟೇ. ಫಿಲಮ್ ತುಂಬ ಚೆನ್ನಾಗಿದೆ ಸರ್. ನೋಡ್ಬೋದು. ನಮಗೂ ಲಾಸ್ಟ್ ಎಂಡಿಂಗ್ ಮೂಮೆಂಟ್ ತುಂಬ ಚೆನ್ನಾಗಿದೆ. ಡಿ ಜೆ ಅನ್ನೊಂದು ಕಾಮಿಡಿ ಚೆನ್ನಾಗಿತ್ತು. ಸರ್ ಫಿಲಮ್ ತುಂಬ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ಮೋಸ ಇಲ್ಲ. ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ. 2.5 ಗಂಟೆ ಪಕ್ಕಾ ಎಂಟರ್ಟೈನ್ಮೆಂಟು. ಪಾತ್ರಗಳು ನೋಡೋಕ್ಕೆ ಹೊಸಬ್ರ ಥರ ಇದ್ದಾರೆ. ಬಟ್ ಅವ್ರ ಆ್ಯಕ್ಟಿಂಗ್ ಯಾವ ಮಟ್ಟಕ್ಕಿದೆ ಅಂತಂದರೆ ಯಾವುದೇ ದೊಡ್ಡ ಆರ್ಟಿಸ್ಟ್ಗಳಿಗೂ ಕಮ್ಮಿ ಇಲ್ಲ. ಪಾತ್ರದಲ್ಲಿ ತುಂಬ ಪ್ರಬುದ್ಧತೆ ಇದೆ. ಇನ್ನು ಟೆಕ್ನಿಕಲಿ ಕಟ್ ಶಾಟ್ ಎಲ್ಲ ಹೋಗೋ ಫಿಲಮಲ್ಲಿ ಅಷ್ಟೊಂದು ಎರರ್ಸ್ಗಳು ಕಾಣ್ತವೆ. ಆದರೆ ಈ ಸಿಂಗಲ್ ಟೇಕ್ ಮೂವಿದಲ್ಲಿ ಎರರ್ಸ್ಗಳಿದ್ದಾವೆ. ಬಟ್ ಅದನ್ನೆಲ್ಲ ತುಂಬ ಕ್ಲೀನಾಗಿ ಹ್ಯಾಂಡಲ್ ಮಾಡಿ DOP ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಔಟ್ಡೋರು ಇಂಡೋರ್ ಲೈಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ಒಬ್ಬರು ಹುಚ್ಚ ಒಂದು ಡೈಲಾಗ್ಸ್ ಹೇಳ್ತಾರೆ. ಆ ಡೈಲಾಗ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಗೂಸ್ ಬಂಪ್ಸ್ ಬಂದುಬಿಡುತ್ತೆ. ಡೆಫಿನೆಟ್ಲಿ ಅದನ್ನು ಖಂಡಿತ ನೋಡಲೇಬೇಕು. ಆ ಒಂದು ಸೀನ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓವರಾಲಾಗಿ ಹೇಳಬೇಕಂದ್ರೆ ಹೊಸೊಬ್ಬರು ಮೂವಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ದಯವಿಟ್ಟು ಫಿಲಮ್ ನೋಡಿ. ಥ್ಯಾಂಕ್ ಯು. ಈಗಷ್ಟು ಸಿನಿಮಾ ನೋಡ್ಕೊಂಬಂದ್ವಿ. ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಎಂಟೈರ್ ಟೀಮ್ ತುಂಬ ಸ್ಟ್ರಾಂಗಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಕಂಟೆಂಟನ್ನು. ಆ್ಯಂಡ್ ಮೋರ್ ಓವರ್ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇದು. ಒಂದು ಟೇಕಲ್ಲಿ ಈಗ ಫಾರ್ ಎಕ್ಸಾಂಪಲ್ 30 ಸೆಕೆಂಡಲ್ಲಿ ಒಂದು ರೀಲ್ಸ್ನ ಮಾಡೋಕ್ಕೇ 50-60 ಟೇಕ್ಗಳು ತಗೋತಾರೆ ಈಗ ಪ್ರೆಸೆಂಟ್ ಆರ್ಟಿಸ್ಟ್ಗಳು. ಸೊ ಅಂಥದ್ರಲ್ಲಿ 2.5 ಗಂಟೆ ಸಿನಿಮಾನ ಇವರು ಒಂದೇ ಟೇಕಲ್ಲಿ ಮಾಡಬೇಕು ಅಂದರೆ ಇಟ್ ವಾಸ್ ಅ ರಿಯಲಿ ಅ ಹ್ಯೂಜ್ ಚಾಲೆಂಜ್. ಆ್ಯಂಡ್ ಇಲ್ಲಿ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿಯೊಂದು ಕಂಟಿನ್ಯೂಟಿ
ಅಬ್ಸರ್ವ್ ಮಾಡ್ತಾ ಇರೋದಾಗಿರ್ಬೋದು, ಸ್ಕ್ರೀನ್ ಟು ಸ್ಕ್ರೀನ್ ಇಮಿಡಿಯೇಟಾಗಿ ಅಲರ್ಟ್ ಆಗ್ತಿರೋದಾಗಿರ್ಬೋದು, ಪ್ರತಿಯೊಂದು ಆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಎಲ್ಲೂ ಡೌನ್ ಆಗ್ದಂಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ನ ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಲೈಟಿಂಗ್ಸ್ ವಿಷಯದಲ್ಲಿ, ಸಿನಿಮಾಟೋಗ್ರಫಿ ವಿಷಯದಲ್ಲಿ ಎಲ್ಲೂ ಲೈಕ್ ಕಾಂಪ್ರಮೈಸ್ ಆಗ್ದಂಗೆ ಅದು ಎಷ್ಟು ಹಾರ್ಡ್ ಹೋಮ್ವರ್ಕ್ ಮಾಡಿದ್ದಾರೆ ಅನ್ನೋದು, ಡೈರೆಕ್ಟರ್ ಎಷ್ಟು ವಿಷನ್ನ ಕ್ಲಿಯರಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನೋಡ್ತಾ ಇದ್ದರೆ. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಥ್ರಿಲ್ಲಿಂಗ್. ಆ್ಯಂಡ್ ಈ ಥರ ಎಕ್ಸ್ಪೆರಿಮೆಂಟ್ಸ್ ಈ ಥರ ಇನ್ನೂ ಕನ್ನಡ ಸಿನಿಮಾದಲ್ಲಿ ಬರ್ತಾ ಇರಬೇಕು. ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಕುದೋಸ್ ಡಿಡ್ ಅ ರಿಯಲಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಇನ್ ದ ಹೋಲ್ ಮೂವಿ. ಆಲ್ ದ ವೆರಿ ಬೆಸ್ಟ್ ಟೀಮ್. ಥ್ಯಾಂಕ್ ಯು.